ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರಾಲ್ ಇನ್ ಒನ್ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ಸ್ಯಾರಿ ಪರ್ಚೇಸ್ ಮಾಡೋಣ ಅಂತ ಹೇಳಿಬಿಟ್ಟು ಪ್ರಿಟೀಸ್ ಸಿಲ್ಕ್ ಅಂತ ಹೇಳಿ, ಇದು ಹಂಪಿ ನಗರದ ಹತ್ರ, ವಿಜಯನಗರ ಹಂಪಿ ನಗರದ ಹತ್ರ ಲೊಕೇಟ್ ಆಗಿದೆ. ಸೊ ನಾನು ಇಲ್ಲಿ ಏನು ಬಂದಿದ್ದೀನಿ ಅಂತ ಅಂದರೆ, ತಮ್ಮನ ಹೆಂಡತಿಗೆ ಸ್ಯಾರಿ ಪರ್ಚೇಸ್ ಮಾಡೋಣ ಅಂತ ಹೇಳಿಬಿಟ್ಟು ಸೀಮಂತ ಶಾಸ್ತ್ರ ಇರೋದ್ರಿಂದ 10ನೇ ತಾರೀಕು, ಹಾಗಾಗಿ ಸ್ಯಾರಿ ಪರ್ಚೇಸ್ ಮಾಡೋಣ ಅಂತ ಹೇಳಿಬಿಟ್ಟು ಬಂದಿದ್ದೆ. ಸೊ ನೋಡಿ, ಸ್ಯಾರೀಸ್ ನೋಡ್ತಾ ಇದ್ದೀವಿ. ಇಲ್ಲಿ ಮೈಸೂರು ಸಿಲ್ಕು, ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರೀಸು ತುಂಬಾ ಚೆನ್ನಾಗಿದ್ದಾವೆ ಫ್ರೆಂಡ್ಸ್. ನಾವು ಒಂದೊಂದು ರೇಂಜಲ್ಲಿದ್ದಾವೆ. ಸೊ ತುಂಬಾ ಚೆನ್ನಾಗಿತ್ತು. ನಾವು ಈಗ ಅಲ್ಲೇ ಆಲ್ರೆಡಿ ಸೆಲೆಕ್ಟ್ ಮಾಡಿ ಇಟ್ಕೊಂಡು ಲಾಸ್ಟಲ್ಲಿ ಅದನ್ನ ಸೆಲೆಕ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ವಿ. ಸೊ ಮೊದಲಿಗೆ ಈ ಸ್ಯಾರಿ ಅಷ್ಟು ನಮಗೆ ಲುಕ್ ಅನಿಸ್ಲಿಲ್ಲ. ಸೊ ನಂತರ ಅದು ಯೆಲ್ಲೋ ಕಲರು ಮತ್ತು ಗ್ರೀನ್ ಪಿಂಕ್ ಇರೋದ್ರಿಂದ ತುಂಬ ಚೆನ್ನಾಗಿದೆ, ಅದನ್ನು ತೊಗೋಬೋದಾಗಿತ್ತು ಅನ್ನೋ ಹೊತ್ತಿಗೆ ಯಾರೋ ಬೈ ಮಾಡಿಬಿಟ್ರು ಅದನ್ನು. ಸೊ ನಾವು ಇನ್ನೇನು ಮಾಡೋದು ಅಂದ್ಬಿಟ್ಟು ಫಸ್ಟ್ ಇಸ್ ಬೆಸ್ಟ್ ಅಂತ ಹೇಳಿಬಿಟ್ಟು ವೈಟ್ ಕ್ರೀಮ್ ಕಲರ್ ಇರೋವಂಥದ್ದು, ಗ್ರೀನ್ ಪಿಂಕ್ ಇರೋವಂಥದ್ದು ಸ್ಯಾರಿನ ಬೈ ಮಾಡ್ಕೊಂಡ್ವಿ. ಸೊ ಅದು ಕೊನೆಗೆ ಅದು 10,000 ಒಂದು 200 ರುಪೀಸ್ ಅಷ್ಟೇ ಫ್ರೆಂಡ್ಸ್ ವೇರಿಯೇಷನ್ ಇದಿದ್ದು. ಸೊ ಹಾಗಾಗಿ ನೋಡಿ ನಾವು ಈ ಸ್ಯಾರಿನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಸೊ ತುಂಬ ಚೆನ್ನಾಗಿತ್ತು. ಇದೆಷ್ಟು 150 ಗ್ರಾಮ್ಸು 50 ಗ್ರಾಮ್ಸು ಸಮಥಿಂಗ್, ನನಗೆ ಗೊತ್ತಿಲ್ಲ ಅದು ಗ್ರಾಮ್ಸ್ದು ಅಷ್ಟು. ಹಾಗಾಗಿ ನನಗೆ ಗೊತ್ತಿರೋದನ್ನ ಹೇಳ್ತಾ ಇದ್ದೀನಿ. ಅಷ್ಟು ಗ್ರಾಮ್ ಇರೋವಂಥ ಇದು ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ ಅಂತ. ಸೊ ತುಂಬ ಟ್ರೆಂಡಿಂಗಲ್ಲಿದೆ ಈ ಕಲರು ಅಂತ ಹೇಳಿಬಿಟ್ಟು. ಈ ಕಲರೇ ನಮಗೆ ಸಿಕ್ಕಿದ್ದು. ಇವ್ರ ಹತ್ರ ಎಲ್ಲ ಬರೀ ಒಂದೊಂದೇ ಪೀಸ್ ಇರುತ್ತೆ. ಸೊ ಎಕ್ಸ್ಟ್ರಾ ಪೀಸ್ ಬೇಕು ಅಂತಂದ್ರೂ ನಮಗೆ ಸಿಗೋದು ಕಷ್ಟ. ಕೆಲವೊಂದಲ್ಲಿ ಮಾತ್ರ ಸಿಗುತ್ತೆ, ಕೆಲವೊಂದರಲ್ಲಿ ಇಲ್ಲ. ಸೊ ಹಾಗಾಗಿ ನಾವು ಅಲ್ಲಿಂದ ಹೊರಟ ಮೇಲೆ ಅಲ್ಲಿ ಬರ್ತಾ ನಿಯರೆಸ್ಟಲ್ಲಿ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಬಂದ್ವಿ. ಸೊ ಕಬ್ಬಿನ ಜ್ಯೂಸ್ ತುಂಬ ಚೀಪ್, ಒಂದು 10 ರುಪೀಸ್ ಅಷ್ಟೇ. ಸೊ ಮನೆಗೆ ಬಂದಾಗ ನೆಕ್ಸ್ಟು ಮಾರ್ನಿಂಗ್ ನಾನು ಇದನ್ನು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಏನಿರ್ಬೋದು ಅಂತ ಗೆಸ್ ಮಾಡ್ತಾಯಿರಿ. ಸೊ ನಾನು ತೋರಿಸೋ ಅಷ್ಟಿಗೆ ತುಂಬಾ ಟೈಮ್ ತೊಗೊಳ್ತೋದು, ಯಾಕೆಂದರೆ ತುಂಬ ಪ್ಯಾಕ್ನ ತುಂಬ ಇದಾಗಿ ತುಂಬ ಟೈಟಾಗಿ ಬೇರೆ ಮಾಡಿದರು. ಸೊ ನಾನು ಇದು ಮೀಶೋದಲ್ಲಿ ಬೈ ಮಾಡಿದ್ದು. ನಾನು ಮೀಶೋದಲ್ಲಿ ಏನು ಬೈ ಮಾಡ್ತೀನೋ ಅದು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ನಿಮ್ಗೆ ಬೇಕಾದವರು ನೀವು ಅಲ್ಲಿಂದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಲಿಂಕಲ್ಲಿರೋ ಪ್ರಾಡಕ್ಟ್ಸ್ನ ನೀವು ತೊಗೋಬೋದು. ಸೊ ನಾನು ನೋಡಿ ಈ ಥರ ಬಾಕ್ಸ್ನ ತೊಗೊಂಡಿದ್ದೆ. ಇದು ಆಫರ್ ಇತ್ತು ಅಂತ ಹೇಳಿಬಿಟ್ಟು 3 ಬಾಕ್ಸ್ ಬಂದಿದ್ದು. ಸೊ ಸ್ಟೋರೇಜ್ ಬಾಕ್ಸ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಏನಕ್ಕಾದ್ರೂ ಸ್ಟೋರೇಜ್ ಮಾಡೋದಕ್ಕೆ, ನಾನು ಥ್ರೆಡ್ಸ್ ಎಲ್ಲ ಸ್ಟೋರೇಜ್ ಮಾಡೋದಕ್ಕೆ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನಾನು ಇದನ್ನು ಬೈ ಮಾಡಿದೆ. ಸೊ ನನ್ನ ಶಾಪಿಗೆ ಬೇಕಿತ್ತು ಇದು, ಹಾಗಾಗಿ ಇದನ್ನು ನಾನು ಬೈ ಮಾಡಿದ್ದು. ನಂತರ ನಾನು ಇದನ್ನು ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹಾಕಿರ್ತೀನಿ. ಸೊ ಇಲ್ಲಿ ನಮ್ಮ ಹಸ್ಬೆಂಡ್ ಜೊತೆ ನಾನು ಮಾತಾಡ್ತಾಯಿದ್ದೀನಿ, ವರ್ತಿದೆ ಅಲ್ವಾ ಅಂತ ಹೇಳಿಬಿಟ್ಟು. ಇಲ್ಲಿ ಹಸ್ಬೆಂಡು ಮದುವೆ ಆ್ಯನಿವರ್ಸರಿ 15 ಇಯರ್ಸ್ ಆಗಿದ್ದರಿಂದ ನಾನಿದು ಆ್ಯನಿವರ್ಸರಿ ಗಿಫ್ಟ್ ಕೊಟ್ಟಿದ್ದರು. ಸೊ ಅದನ್ನು ನಾನು ತೋರಿಸ್ತಾ ಇದ್ದೀನಿ. ನಾನು ಇದು ಲಲಿತಾ ಜುವೆಲ್ಸಲ್ಲಿ ತೊಗೊಂಡಿದ್ದು. ಸೊ 5 ಗ್ರಾಮ್ ಇದೆ ಇದು. ಸೊ ತುಂಬ ಚೆನ್ನಾಗಿದೆ, ಡೈಲಿ ವೇರ್ಗೂ ಯೂಸ್ ಆಗುತ್ತೆ ಮತ್ತು ಫಂಕ್ಷನ್ಸ್ಗೂ ನಾನು ಇದನ್ನು ವೇರ್ ಮಾಡ್ಬೋದು ಅಂತ ಹೇಳಿಬಿಟ್ಟು ಇದು ಜುವೆಲ್ಸ್ ತೊಗೊಂಡಿದ್ದೆ. ಪ್ರತಿ ವರ್ಷವೂ ಒಂದೊಂದು ಆ್ಯನಿವರ್ಸರಿಗೆ ಅಂತ ಹೇಳಿಬಿಟ್ಟು ಒಂದು ಗೋಲ್ಡ್ ಪರ್ಚೇಸ್ ಮಾಡ್ಕೊಳ್ತೀನಿ. ಸಣ್ಣದಾಗಿದ್ದರೂ ಪರವಾಗಿಲ್ಲ, ಗೋಲ್ಡ್ ಅಂತ ಪರ್ಚೇಸ್ ಮಾಡ್ಕೊಳ್ತೀನಿ. ಸೊ ಈ ರೀತಿ ಇದೆ, ನಾನು ನಿಮಗೆ ತೋರಿಸ್ತೀನಿ. ಸೊ ತುಂಬ ಚೆನ್ನಾಗಿದೆ. 5 ಗ್ರಾಮ್ಗೆ 1 ಮಿಲಿ, ಒಂದು 150 ಮಿಲಿ ಕಡಿಮೆ ಇದೆ. ಸೊ ತುಂಬಾ ಚೆನ್ನಾಗಿತ್ತು. ನಂತರ ಇನ್ನೂ 3 ಪಾರ್ಸಲ್ ಬಂದಿದ್ವು. ಈ ಪಾರ್ಸಲ್ ಏನು ಅಂತ ಅಂದ್ಬಿಟ್ಟು ಇದನ್ನು ನಿಮಗೆ ತೋರಿಸ್ಬಿಡೋಣ ಅಂತ ಹೇಳಿಬಿಟ್ಟು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಸೊ ಇದು ನಾನು ಕಿಚನ್ಗೆ ಅಂತ ಹೇಳಿಬಿಟ್ಟು ತರಿಸಿದ್ದು. ಕಿಚನ್ಗೆ ವಾಲ್ ಶೋ ಪೀಸ್ ಇದು ತುಂಬಾ ಚೆನ್ನಾಗಿದೆ. ಸ್ವಲ್ಪ ದೊಡ್ಡದು ಸೈಜ್ ಆಯಿತು, ಓಕೆ ಪರವಾಗಿಲ್ಲ, ನಾನು ಅದನ್ನು ಮ್ಯಾನೇಜ್ ಮಾಡ್ಕೊಳ್ತೀನಿ. ಸೊ ನಮ್ಮದು ಕಿಚನ್ ಸ್ವಲ್ಪ ದೊಡ್ಡದಾಗಿದೆಯಲ್ಲ, ಸೊ ದೊಡ್ಡದಾಗೇ ಇರಲಿ ಅಂತ ಹೇಳಿಬಿಟ್ಟು ಅದನ್ನು ಹಾಗೆ ಇಟ್ಕೊಂಡೆ. ನಾನು ರಿಟರ್ನ್ ಹಾಕಲಿಲ್ಲ ಇದನ್ನು. ಸೊ ಇದು ಅಷ್ಟೇ, ಜಸ್ಟ್ 150 ರುಪೀಸ್ಗೇನೋ ಇದು ನನಗೆ ಈ 3 ಸಿಕ್ತು. ಇದ್ರ ಮೇಲೆಲ್ಲ ಕಿಚನ್ದು ಇದ್ರ ಬಗ್ಗೆ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಸೊ ನಂತರ ಇನ್ನೊಂದೇನು ಅಂತಂದರೆ, ನಾನು ಇದು ವೆಲ್ಕಮ್ ಹೋಮ್ ಅಂತ ಹೇಳಿಬಿಟ್ಟು ಇದು ನೋಡಿ ಈ ಥರ ಪಿಕ್ಚರು ಮತ್ತು ಈ ಥರ ಕಿತ್ತೋಗಿದೆ. ಸೊ ಅದನ್ನು ಟ್ಯಾಗ್ ಮಾಡ್ಕೊಂಡು, ಕಿತ್ತೋಗಿಲ್ಲ, ಜಸ್ಟ್ ಥ್ರೆಡ್ ಬಿಟ್ಕೊಂಡಿತ್ತು, ಅದನ್ನು ನಾನು ಟ್ಯಾಗ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕೆಲವೊಂದು ಪ್ರಾಡಕ್ಟ್ಸ್ ಈ ಥರ ಬರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೋಬೋದು, ಇಲ್ಲಾಂದರೆ ನೀವು ರಿಟರ್ನ್ ಆಪ್ಷನ್ಸ್ ಇರುತ್ತೆ, ರಿಟರ್ನ್ ಕೂಡ ಮಾಡ್ಕೋಬೋದು. ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಮಡಿಕೋಬೋದು. ಸೊ ನಾನಿಲ್ಲಿ ಅದೇನೂ ಆಗಿರಲಿಲ್ಲ, ಜಸ್ಟ್ ಒಂದು ಥ್ರೆಡ್ ಕಳ್ಚ್ಕೊಂಡಿತ್ತು, ನಾನು ಇದನ್ನು ಇಟ್ಕೊಂಡೆ. ಸೊ ಇದನ್ನು ಇನ್ನೂ ಹ್ಯಾಂಗ್ ಮಾಡೇ ಇಲ್ಲ ಫ್ರೆಂಡ್ಸ್, ನಾನು ವಾಲ್ ಹ್ಯಾಂಗ್ ಮಾಡಲಿಲ್ಲ. ಸೊ ನಂತರ ಇನ್ನೊಂದು ಬಾಕ್ಸಲ್ಲಿ ಸ್ಟೋರೇಜ್ ಬಾಕ್ಸು, ಇದು ಅಷ್ಟೇ
ಇದು ನಾನು ಜ್ಯುವೆಲ್ಸು ಎಲ್ಲ ಇಡೋದಕ್ಕೆ ಆಲ್ರೆಡಿ ಫಸ್ಟ್ ಟೈಮ್ ಒಂದು ತರಿಸಿದ್ದೆ. ಜಸ್ಟ್ 150 ಕೊಟ್ಟು ಒಂದನ್ನು ತರಿಸಿದ್ದೆ ನಾನು. ಇದು ಆಫರ್ ಇತ್ತು, ಆಫರು 200ಗೆ 2. ಸೊ ವರ್ತ್ ಅನಿಸ್ತು, 50 ರುಪೀಸ್ ನನಗೆ ವರ್ತ್ ಅನಿಸ್ತು. ಸೊ ಹಾಗಾಗಿ ಇದನ್ನು ನಾನು ಪರ್ಚೇಸ್ ಮಾಡಿಕೊಂಡೆ. ಏಕೆಂದರೆ ಇದನ್ನೆಲ್ಲ ಬೀಡ್ಸು ಮತ್ತು ನಾನು ಸ್ಯಾರಿ ಟ್ಯಾಸಲ್ಸ್ ಎಲ್ಲ ಮಾಡ್ತೀನಲ್ಲ, ಸೊ ಅದು ಬೀಡ್ಸ್ನೆಲ್ಲ ಹಾಕಿಡೋಣ ಅಂತ ಹೇಳಿಬಿಟ್ಟು ಇದನ್ನು ನಾನು ಪರ್ಚೇಸ್ ಮಾಡಿಕೊಂಡೆ. ಸೊ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಸ್ಟೋರೇಜ್ ಬಾಕ್ಸು ಇದು 3 ಸ್ಟೆಪ್ಸ್ ಇರುತ್ತೆ. 3 ಸ್ಟೆಪ್ಸಲ್ಲಿ ನಾವು ಬಾಕ್ಸ್ ಥರ ಅಂತ ಹೇಳಿಬಿಟ್ಟು ನೋಡಿ, ನಾನು ಇದು ಸ್ಟೋರೇಜ್ ಬಾಕ್ಸ್ ಮಾಡಿದ್ದೀನಿ, ಯಾವ ಥರ ಬೀಡ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು. ಸೊ ಸಿಲ್ವರು, ಕಾಪರು, ಗೋಲ್ಡು ಈ ಥರ 3 ಬಾಕ್ಸ್ ಒಳಗೂ ನಾನು ಸ್ಟೋರೇಜ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನನಗೆ ಯೂಶ್ವಲಿ ಇದನ್ನು ತುಂಬಾ ಯೂಸ್ಫುಲ್ ಆಗುತ್ತೆ, ಏಕೆಂದರೆ ಎಲ್ಲ ಮಿಕ್ಸಿಂಗ್ ಆಗೋದಿಲ್ಲ, ಸಪ್ರೇಟ್ ಆಗಿರುತ್ತೆ. ಇದೇ ಥರ ನಾವು ಮನೇಲಿ ಯಾವುದೇ ರೀತಿ ಬೇರೆ ಬೇರೆ ಜ್ಯುವೆಲ್ಸ್ದು, ಆರ್ಟಿಫಿಷಿಯಲ್ ಜ್ಯುವೆಲ್ಸ್, ಗೋಲ್ಡ್ ಜ್ಯುವೆಲ್ಸ್ ಎಲ್ಲ ಇರುತ್ತಲ್ಲ, ಸೊ ಈ ಥರ ನಾವು ಡಿವೈಡ್ ಮಾಡಿ ಇಟ್ಕೋಬೋದು. ಸೊ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನಾನು ಈ ಥರ ಬಾಕ್ಸ್ ಎಲ್ಲ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ನಿಮ್ಗೆ ಬೇಕಾದರೆ ನೀವು ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.